ಫ್ರೆಂಡ್ಸ್, ಅದೇ ಚಾವಿ ಮೂಗು ಹೋಗ್ತೀವಿ, ಅಲ್ಲಿ ನೆಕ್ಸ್ಟ್ ಮಾಡ್ತೀವಿ. ಬಾಯ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನನ್ನ ಮಗ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತು ಚಾರ್ಲಿ ಮೂವಿಗೆ ಹೋಗ್ತಾ ಇದ್ದೀವಿ. ಸೊ ಲಾಸ್ಟ್ ವೀಕ್ ಬುಕ್ ಮಾಡೋಣ ಅಂತೇಳಿ ನೋಡಿದೆ, ಬಟ್ ಟಿಕೆಟ್ ಸಿಕ್ಕಿರಲಿಲ್ಲ. ಸೊ ಅದಕ್ಕೆ ಇವತ್ತು ಬುಕ್ ಮಾಡಿದ್ವಿ, ಹೋಗ್ತಾ ಇದ್ದೀವಿ. ಹಾಗೆ ಇನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ ವಿಡಿಯೋ ನೋಡಿ ಬನ್ನಿ. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿ. ನೀವು ಆಲ್ ಸೆಲೆಕ್ಟ್ ಮಾಡೋದ್ರಿಂದ ನಮ್ಮ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ನಿಮಗೆ ಮೊದಲು ಬರುತ್ತೆ. ಓಕೆನಾ? ಬನ್ನಿ, ಹೇಗಿರುತ್ತೆ ಇವತ್ತಿನ ದಿನ ನೋಡೋಣ. ಹಾಗೆ ಚಾರ್ಲಿ ಮೂವಿ ಹೇಗಿರುತ್ತೆ ಅಂತೇಳಿ ನೋಡೋಣ. ಬನ್ನಿ, ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಹೊರಟಿದ್ದೀವಿ, ಕಾರಲ್ಲಿ ಹೋಗ್ತಾ ಇದ್ದೀವಿ. ನಾನು, ಧನು ಮತ್ತು ನನ್ನ ಮಕ್ಕಳು ಮತ್ತು ಅಣ್ಣ, ಜಯರಾಮಣ್ಣ ಅಂತೇಳಿ ಧನು ಫ್ರೆಂಡು, ಅಣ್ಣ. ಓಕೆನಾ? ಹೊರಟಿದ್ದೀವಿ, ಹೋಗ್ತಾ ಇದ್ದೀವಿ. ಇವಾಗ ಮನೆ ಬಿಟ್ಟಿದ್ದೆ ಲೇಟ್ ಆಗೋಯ್ತು. ಜೊತೆಗೆ ಇಲ್ಲಿ ನೋಡಿದ್ರೆ ಸ್ವಲ್ಪ ದೂರ ಮುಂದೆ ಬಂದ್ವಿ, ಫುಲ್ಲು ಟ್ರಾಫಿಕ್ಕು. ಭಾನುವಾರ ಈವ್ನಿಂಗ್ ಬೇರೆ ಅಲ್ವಾ, ಸೊ ಫುಲ್ಲು ಟ್ರಾಫಿಕ್ ಒಂದು ಕಡೆ ಆದರೆ ಮಳೆ ಒಂದು ಕಡೆ. ನೋಡಿ ಎಷ್ಟು ಟ್ರಾಫಿಕ್ ಅಂದರೆ ಅಷ್ಟು ಟ್ರಾಫಿಕ್ಕು. ನಾವು ಹೋಗೋ ಅಷ್ಟರಲ್ಲಿ ಮೂವಿನೇ ಸ್ಟಾರ್ಟ್ ಆಗೋಗಿತ್ತು. ಸೊ 7 ಗಂಟೆ ಶೋಗೆ ಬುಕ್ ಮಾಡಿದ್ದು. ನಾವಲ್ಲಿ ಹೋಗೋ ಅಷ್ಟರಲ್ಲಿ ಆಲ್ರೆಡಿ 7:15 ಅಥವಾ 7:15 ಆಗೇ ಹೋಗಿತ್ತು, ಮೂವಿ ಸ್ಟಾರ್ಟ್ ಆಗೋಗಿತ್ತು. ನೆಕ್ಸ್ಟ್ ಅಲ್ಲಿಂದ ಇಂಟ್ರವಲ್ಲಿ ಮತ್ತೆ ವಿಡಿಯೋ ಮಾಡಿಕೊಂಡೆ ನಾನು, ಏಕೆಂದರೆ ಮೂವಿದೆಲ್ಲ ಇದು ಮಾಡೋದು ಬೇಡ ಅಂತೇಳಿ. ಇಂಟ್ರವಲ್ಲಿದೆ ಇವಾಗ. ಸೊ ಇವಾಗ ವಿಡಿಯೋ ಮಾಡಿಕೊಂಡೆ. ನನ್ನ ಮಗ ನೋಡಿ ಪಾಪ್ಕಾರ್ನ್ ತಿನ್ಕೊಂಡು ಕುಂತಿದ್ದಾನೆ. ಮೂವಿ ಹೆಂಗೈತೆ ಅಂತ ಹೇಳು. ಹೆಂಗದೆ? ಸೂಪರ್. ಮೂವಿ ಮಾತ್ರ ಸೂಪರಾಗಿತ್ತು. ನಾನು ಧನು ನನ್ನ ಮಕ್ಕಳು ನೆಕ್ಸ್ಟ್ ಇದರಲ್ಲಿ ಕೂತಿದ್ವಿ. ನಿರ್ವಾಣ, ಜಯರಾಮಣ್ಣ ಮತ್ತು ಜಯರಾಮಣ್ಣನ ಅತ್ತೆ ಮಕ್ಕಳಿಬ್ಬರು ಅವರು ಮುಂದೆ ಕುಂತಿದ್ರು. ಟೋಟಲ್ 7 ಜನ ಹೋಗಿದ್ವಿ, ಪುಣ್ಯಣ್ಣ ಒಬ್ಬರು. ಹಂಗೆ ವಿಡಿಯೋ ಮುಗೀತು. ಮೂವಿ ಎಲ್ಲ ಮುಗಿದ ಮೇಲೆ ವಿಡಿಯೋ ಮಾಡಿಕೊಂಡೆ ನಾನು. ಎಲ್ಲ ಹೊರಟಿದ್ದಾರೆ, ಎಷ್ಟು ನಿಂತ್ಕೊಂಡು ಎಲ್ಲ ಹೋಗ್ತಾ ಇದ್ರಲ್ವಾ. ಸೊ ಅಲ್ಲಿ ಎಕ್ಸಿಟ್ ಗೇಟ್ ಹತ್ರ ಜಾಸ್ತಿ ನಿಂತ್ಕೋಬೇಕಿತ್ತು ಅಂದ್ಬಿಟ್ಟು ನಾವು ಕುಂತೇ ಇದ್ವಿ. ಸೊ ಅಲ್ಲಿಂದ ನೆಕ್ಸ್ಟು ಊಟಕ್ಕೆ ಎಲ್ಲಿ ಹೋಗೋದು ಅಂತೇಳಿ ಹೋಗ್ತಾ ಇದ್ದೀವಿ. ಊಟಕ್ಕೆ ಹೋಗೋಣ ನೆಕ್ಸ್ಟು ಅಂತೇಳಿ ಇಲ್ಲೆಲ್ಲ ಡಿಸ್ಕಷನ್ ಮಾಡ್ಕೊಂಡು ನಿಂತಿದ್ದಾರೆ, ಎಲ್ಲಿ ಹೋಗೋದು ಊಟಕ್ಕೆ ಏನು ಅಂತೇಳಿ ಮಾತಾಡ್ಕೊಂಡು ನಿಂತಿದ್ರು, ಯಾವ ಕಡೆ ಹೋಗೋಣ ಇವತ್ತು ಅಂತೇಳಿ. ಸೊ ಫೈನಲಿ ಕಬಾಬ್ ಮಾಲ್ಗೆ ಹೋಗೋಣ ಅಂತ ಫಿಕ್ಸ್ ಆಯಿತು. ಇವಾಗ ಅಲ್ಲಿಂದ ಹೊರಟಿದ್ದೀವಿ, ಕಬಾಬ್ ಮಾಲ್ಗೆ ಹೋಗೋಣ ಅಂತೇಳಿ. ಅಲ್ಲೇ ರಘುನಹಳ್ಳಿಲೇ ಇದೆ ಕಬಾಬ್ ಮಾಲು. ಸೊ ಅಲ್ಲಿ ಹೋಗೋಣ ಅಂಥೇಳಿ ಅಲ್ಲಿಗೆ ಬರ್ತಾಯಿದ್ದೀವಿ. ಮಳೆ ಬೇರೆ ಸ್ವಲ್ಪ ಲೈಟಾಗಿ ಮಳೆ ಇತ್ತು. ಮೂವಿ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲೂ ಕೂಡ ಲೇಟಾಗಿ ಹೋಗಿತ್ತು. ಪುಣ್ಯಣ್ಣ ಮನೆಗೆ ಹೋದರು. ಇಲ್ಲ ನಾನು ಬರಲ್ಲ, ನೀವು ಹೋಗ್ಬಿಟ್ಟು ಬನ್ನಿ, ಅಮ್ಮ ಮಾಡಿದ್ದಾರೆ, ವೆಯ್ಟ್ ಮಾಡ್ತಿದ್ದಾರೆ ಅಂತೇಳಿ. ಸೊ ನಾವು ಅಷ್ಟೇ ಜನ, ನಾವು 6 ಜನ ಹೋದ್ವಿ. ನನ್ನ ಮಗಳು ಕಾರಲ್ಲೇನೇ ಮಲ್ಕೊಂಬಿಟ್ಟಿದ್ಲು. ಮೂವಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೊತ್ತು ಮಲಗಿದ್ಲು, ಆಮೇಲೆ ಇಂಟ್ರೆಸ್ಟಾಗಿ ಮೂವಿ ನೋಡಿದ್ಲು. ಮತ್ತು ಅವರೆಲ್ಲ ಕ್ಲ್ಯಾಪ್ ಮಾಡುವಾಗೆಲ್ಲ ಕ್ಲ್ಯಾಪ್ ಮಾಡಿದ್ಲು. ಮತ್ತು ಅದನ್ನು ಇದೆಲ್ಲ ಚಾರ್ಲಿ ಬರುವಾಗೆಲ್ಲ ಸಖತ್ತು ಇಂಟ್ರೆಸ್ಟಾಗಿ ನೋಡ್ತಾ ಇದ್ಲು, ಏನು ಗಲಾಟೆ ಏನು ಮಾಡ್ದಂಗೆ ಇಂಟ್ರೆಸ್ಟಾಗಿ ನೋಡ್ತಾ ಇದ್ಲು. ಸೊ ಬಂದ್ವಿ ಇವಾಗ ಇಲ್ಲಿ ಕಬಾಬ್ ಮಾಲಲ್ಲಿ. ಸೊ ಇನ್ನೊಂದು ಏನಂದರೆ, ಅಣ್ಣ ತಂಗಿ ಅಂತಂದರೆ ಜಸ್ಟ್ ಹುಟ್ಟಿದವರು ಅಥವಾ ರಕ್ತದಲ್ಲಿ ಹುಟ್ಟಿರೋರು ಮಾತ್ರ ಅಣ್ಣ ತಂಗಿ ಆಗಲ್ಲ. ಅಣ್ಣ ಅನ್ನೋ ಒಳ್ಳೆ ಮನಸ್ಸಿಂದ, ಒಳ್ಳೆ ಭಾವನೆಯಿಂದ ಕರೆಯೋ ಪ್ರತಿಯೊಬ್ಬರು ಕೂಡ ಅಣ್ಣ ತಂಗಿ ಈ ಥರ ಎಷ್ಟು ಚೆನ್ನಾಗಿರುತ್ತಲ್ವ ರಿಲೇಟಿವ್ಸು, ಬಾಂಡಿಂಗು. ಅದೇ ಥರ ಇವರು ಕೂಡ ನನಗೆ, ಎಸ್ಪೆಷಲಿ ನಿರ್ವಾಣ, ಜಯರಾಮಣ್ಣ, ಶಬರಿ ಅಣ್ಣ ಮತ್ತು ಪುನಿಯಣ್ಣ, ಇಷ್ಟು ಜನನು ಹೇಳೋದಲ್ಲ ಫ್ರೆಂಡ್ಸ್ ನಿಮಗೆ. ನನ್ನ ತಮ್ಮ ಹೇಗೋ ಇವರು ನನಗೆ ಹಾಗೇನೇನೆ. ಅಷ್ಟು ಇವು ಅಂದರೆ ನಾವು ಬಾಂಡಿಂಗಲ್ಲಿ ಅದೇ ಥರ ಬಾಂಡಿಂಗಲ್ಲಿ ಇದ್ದೀವಿ. ಸೊ ಖುಷಿಯಾಗುತ್ತೆ ಇವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ. ಎಲ್ಲ ಕಷ್ಟ ಸುಖ ಪ್ರತಿಯೊಂದರಲ್ಲೂ ಇವರಿದ್ದಾರೆ. ಸೊ ಐ ಆಮ್ ವೆರಿ ಪ್ರೌಡ್, ನನಗೆ ಈ ಥರ ಅಣ್ಣಂದಿರು ಸಿಕ್ಕಿದ್ದಾರೆ ಅಂತೇಳಿ. ನನ್ನ ಸ್ವಂತ ಅಣ್ಣಂದಿರಿಗೂ ನಾನು ಏನು ಅನ್ನೋದು ಗೊತ್ತಿಲ್ಲ, ಇವ್ರಿಗೆ ಗೊತ್ತಿದೆ. ಸೊ ಖುಷಿ ಪಡ್ತೀನಿ, ಯಾಕೆಂದರೆ ನನ್ನ ಕಷ್ಟ ಸುಖದಲ್ಲೆಲ್ಲ ಇವರು ನೋಡಿರೋರು. ರಿಲೇಟಿವ್ಸ್ ಎಲ್ಲ ಯಾರು ಬಂದು ನೋಡಲ್ಲ ಅಂತಾರೆ, ರಿಲೇಟಿವ್ಸ್ಗಿಂತ ಅವ್ರು ಜಾಸ್ತಿ ಆಗ್ಬೋದಾ, ಇವ್ರು ಜಾಸ್ತಿ ಆಗೋದ್ರಾ, ಹಾಗ ಹೀಗ ಅಂತ ಹೇಳ್ತಾರೆ. ಬಟ್ ನಾನು ಹೇಳ್ತಾ ಇದ್ದೀನಲ್ಲ, ನೀವು ನೋಡಿರ್ಬೋದು ನನ್ನ ರಿಲೇಟಿವ್ಸ್ ಜೊತೆ ವ್ಲಾಗ್ ಕಮ್ಮಿನೇ ಮಾಡೋದು.
ಬಟ್ ಫ್ರೆಂಡ್ಸ್ ಜೊತೆ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆನೇ ಜಾಸ್ತಿ. ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಾರೆ ನಿನಗೆ ಹಾಗೆ ಹೀಗೆ ಅಂತ ಹೇಳ್ಬೋದು. ಬಟ್ ನನಗೆ ಖುಷಿ ಇದೆ, ಇವರೆಲ್ಲ ನನ್ನ ಅಣ್ಣಂದಿರು, ನಮ್ಮದು ಈ ಥರ ಫ್ರೆಂಡ್ ಸರ್ಕಲ್ ಇದೆ ಅನ್ನೋದು ಹೇಳೋದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ. ಐ ಆಮ್ ವೆರಿ ಪ್ರೌಡ್ ಈ ಥರ ಸಿಕ್ಕಿರೋದು ನನಗೆ. ಸೊ ಹಾಗೆ ಊಟಕ್ಕೆ ಚಿಕನ್ ಸೂಪು ಮತ್ತು ಶವರ್ಮ, ಹಾಗೆ ಚಿಕನ್ ಗ್ರಿಲ್ ಒಂದು, ಮತ್ತು ಮಶ್ರೂಮ್ ಫ್ರೈಡ್ ರೈಸು, ಪನ್ನೀರ್ ಫ್ರೈಡ್ ರೈಸು ಮತ್ತು ಮಿಕ್ಸ್ ವೆಜ್ ಫ್ರೈಡ್ ರೈಸ್ನ ತೊಗೊಂಡಿದ್ವಿ ನಾವು. ಮೂಳೆನೂ ಇಲ್ಲ ಅಲ್ಲಿ ನೋಡ್ರಿ ದುರ್ಗೇಗೌಡ ಜ್ಯೂಸ್ ಕುಡಿಯೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ನಿನ್ನೆ ನೈಟ್ ಬಂದಿದ್ದು ಲೇಟಾಗಿ ಹೋಗಿತ್ತು, ಸೊ ಅದಕ್ಕೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಮತ್ತು ಇವತ್ತು ನೆಕ್ಸ್ಟ್ ಡೇ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಮೂವಿ ಮಾತ್ರ ಸೂಪರಾಗಿತ್ತು, ಚೆನ್ನಾಗಿತ್ತು ಮೂವಿ. ಸ್ಟಾರ್ಟಿಂಗಲ್ಲಿ ಅಷ್ಟೇನು ಇದನ್ನಿಸ್ಲಿಲ್ಲ, ಕಾಮಿಡಿಯಾಗಿ ಚೆನ್ನಾಗಿತ್ತು ಸ್ಟಾರ್ಟಿಂಗಲ್ಲಿ. ಬಟ್ ಆಮೇಲೆ ಸಖತ್ತು ಬೇಜಾರಾಗ್ಬಿಡುತ್ತೆ. ನನ್ನ ಮಗ ಅಂತೂ ಅಳ್ತಾ ಇದ್ದ ಮೂವಿ ನೋಡಿಕೊಂಡು. ನನ್ನ ಮಗಳು ಕ್ಲಾಪ್ ಮಾಡೋ ಹತ್ರ ಎಲ್ಲ ಕ್ಲಾಪ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಸೈಲೆಂಟಾಗಿ ಮೂವಿ ನೋಡ್ಕೊಂಡು ಕುಂತಿದ್ಲು. ಸೊ ಚೆನ್ನಾಗಿತ್ತು ಮೂವಿ, ಸೂಪರಾಗಿತ್ತು. ಲಾಸ್ಟ್ ವೀಕೆ ಹೋಗೋಣ ಅಂತೇಳಿ ನಾನು ಮೂವಿ ಟಿಕೆಟ್ ಬುಕ್ ಮಾಡೋಣ ಅಂತೇಳಿ ನೋಡಿದೆ, ಬಟ್ ಮೂವಿ ಟಿಕೆಟ್ ಸಿಕ್ಕಿರಲಿಲ್ಲ. ಸೊ ಫೈನಲಿ ನೆನ್ನೆ ಸಿಕ್ಕಿತ್ತು. ಸೊ ಹೋಗಿ ಬಂದ್ವಿ. ನನ್ನ ಮಗಳು ಸೌಂಡ್ ಮಾಡ್ತಾವಳೆ, ಮಲ್ಕೊಳ್ಳೆ ಅಂದರೆ ಮಲ್ಕೊಂಡಿಲ್ಲ, ಸೌಂಡ್ ಮಾಡ್ತಾವಳೆ. ಸೊ ಮೂವಿ ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್, ಸಕ್ಕತ್ತಾಗಿತ್ತು. ಸೊ ಎಲ್ಲರೂ ಒಂದ್ಸಲ ಹೋಗಿ ನೋಡ್ಕೊಂಬನ್ನಿ, ಚೆನ್ನಾಗಿತ್ತು ಮೂವಿ ಮಾತ್ರ. ಅಷ್ಟೇ, ಇನ್ನೇನು ಹೇಳೋಣ ಮೂವಿ ಬಗ್ಗೆ. ಚೆನ್ನಾಗಿತ್ತು, ಒಳ್ಳೆ ಮೂವಿ ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿತ್ತು, ಎಲ್ರಿಗೂ ಒಂಥರ ಎಲ್ಲ ಫುಲ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿಯಾಗಿತ್ತು. ಹೋಗ್ಬಿಟ್ಟು ಬಂದ್ವಿ. ಸೊ ಹಾಗೆ ನಾವು ಫ್ರೈಡೇ ನನ್ನ ತಮ್ಮಂದು ಬರ್ಡೇ ಇತ್ತು. ಸೊ ಅಲ್ಲಿಂದು ಕೇಕ್ ಕಟ್ ಮಾಡಿದ್ದು ಎಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿದ್ದೆ. ಬಟ್ ವ್ಲಾಗ್ ಮಾಡೋಕ್ಕಾಗಿಲ್ಲ ಮತ್ತು ಅದು ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ. ಸೊ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ, ಟೈಮೇ ಸಿಗ್ತಾಯಿಲ್ಲ ನನ್ನ ಮಕ್ಳ ಕಾರಣದಿಂದ. ನೋಡಿ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ, ಇಬ್ಬರು ಅವನು ತಿಟ್ಟೆ ಮಾಡ್ತಾವನೆ, ಅವಳು ಕಿರಿಸ್ತಾವಳೆ. ಸೊ ಹಾಗಾಗಿ ವಿಡಿಯೋಗಳು ವ್ಲಾಗ್ಗಳು ಯಾವುದು ಮಾಡೋಕ್ಕಾಗ್ತಾಯಿಲ್ಲ. ಹಾಗೆ ಆ ವಿಡಿಯೋ ಕ್ಲಿಪ್ಪಿಂಗ್ನ ನಾನು ಬರ್ಡೇ ಕ್ಲಿಪ್ಪಿಂಗ್ಸ್ನ ಇದೇ ವ್ಲಾಗಲ್ಲಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೋಡ್ಕೊಂಬನ್ನಿ, ಮತ್ತೆ ಸಿಗೋಣ. ಶುಕ್ರವಾರ ಒಂದು ಫಂಕ್ಷನ್ ಇತ್ತು, ಸೊ ಹಾಗೆ ಹೋಗಿದ್ವಿ. ನೈಟಲ್ಲಿ ಮನೇಲೇ ಸಿಂಪಲಾಗಿ ಕೇಕ್ ಕಟ್ ಮಾಡ್ಕೊಂಡ್ವಿ. ನಾನ್ ವೆಜ್ ಚಿಕನ್ ಸಾಂಬಾರು ಮತ್ತು ಫ್ರೈ ಮಾಡಿದ್ವಿ. ಇವರೆಲ್ಲ ಧನು ಮತ್ತು ನನ್ನ ತಮ್ಮ ಹೊರಗಡೆ ಹೋಗಿದ್ರು ಡಾಬಾಗೆ. ಸೊ ನಾವು ಮನೆಯವ್ರಿಗೆಲ್ಲ ಇರಲಿ ಅಂತೇಳಿ ಚಿಕನ್ ಸಾಂಬಾರು ಮತ್ತು ಫ್ರೈ ಮಾಡ್ಕೊಂಡಿದ್ವಿ. ಹಾಗೆ ವಿಡಿಯೋ ಮಾಡ್ತಾಯಿದ್ದೀನಿ, ಕೇಕ್ ಕಟ್ ಮಾಡಿಸಿದೆ ಅಲ್ವ ಅದನ್ನ. ಅದು ಯಾಕೋ ಸ್ಪಾರ್ಕಲ್ ಹತ್ತಲೇ ಇಲ್ಲ, ಇಷ್ಟಿಷ್ಟೇ ಹತ್ತುತ್ತಾ ಇತ್ತು, ಅದು ನೀಟಾಗಿ ಹತ್ತಲೇ ಇಲ್ಲ. ಏನದೇನು ಒಳಗಡೆ ಏನಾದರೂ ಇದಾಗಿತ್ತು ಅನ್ನೋದು ಗೊತ್ತಿಲ್ಲ. ಅನ್ಫಾರ್ಚುನೇಟ್ಲಿ ಆಸೆ ಎಲ್ಲ ನಿರಾಸೆ ಆಯ್ತು, ಅದು ಹಚ್ಚಲೇ ಇಲ್ಲ. ಅದು ಚೆನ್ನಾಗಿ ಅದೇನಂದರೆ ಅದು ಹಚ್ಚಿದಾಗ ಇದಂದರೆ ಎಷ್ಟು ಚೆನ್ನಾಗಿರುತ್ತಲ್ವ, ಖುಷಿ ಕೊಡುತ್ತೆ ಒಂಥರ. ಬಟ್ ಇದು ತುಸ್ ಅಂದ್ಬಿಡ್ತು. ನನ್ನ ತಾತ ಚಪ್ಪಾಳೆ ಹೊಡಿತಾರೆ. ಯಾರಿಗೂ ಹೇಳಿರಲಿಲ್ಲ, ಸುಮ್ಮನೆ ನಾವೇ ಮಾಮೂಲಿ ಮನೇಲಿ 1 kg ಕೇಕ್ ತೊಗೋಗಿದ್ದೆ. ಸೊ ಹಾಗೆ ಅಲ್ಲೇ ಕಟ್ ಮಾಡಿಸಿದ್ವಿ. ಮತ್ತು ಅವನು ಮತ್ತು ಫ್ರೆಂಡ್ಸ್ ಎಲ್ಲ ಡಾಬಾಗೆ ಹೋಗ್ತೀವಿ ಅಂತೇಳಂದರು. ಸೊ ಅದಕ್ಕೆ ಬನ್ನಿ ಬೇಗ ಅಂತೇಳಿ ಮನೇಲಿ ಕಟ್ ಮಾಡಿದ್ವಿ. ನಮ್ಮ ತಾತನ ನಿಲ್ಲಿಸ್ತಾಯಿದ್ವಿ ಕೇಕ್ ತಿನ್ಸೋಕ್ಕೆ. ಏನು ಅಂತ ಕೇಳ್ತವ್ರೆ, ನಿಂತ್ಕೋ ಅಂತಂದರೆ. ಇವಾಗ ಪಪ್ಪಂಗೆ ಕೇಕ್ ತಿನ್ನಿಸ್ತಾ ಇದ್ದಾನೆ. ಸೊ ಇದು ಶುಕ್ರವಾರ ಬರ್ತಡೇ ಇದ್ದಿದ್ದು, ಶುಕ್ರವಾರನೇ ಹೋಗಿ ಕೇಕ್ ಕಟ್ ಮಾಡಿಸಿದ್ವಿ. ಬಟ್ ವ್ಲಾಗಲ್ಲಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಶುಕ್ರವಾರ ಹೋದ್ವಿ, ಮತ್ತು ಅಲ್ಲೆಲ್ಲ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ನೈಟಲ್ಲೇ ಇದ್ವಿ. ಬೆಳಗ್ಗೆ 6 ಗಂಟೆಗೆಲ್ಲ ಬಿಟ್ಬಿಟ್ವಿ. ಸೊ 6 ಗಂಟೆಗೆಲ್ಲ ಬಿಟ್ಟು ಬಂದಿದ್ದು ಲೇಟ್, ಬೇಗ ಬಂದು ಮತ್ತೆ ಒಂದು ಸ್ಕೂಲೆಲ್ಲ ಇತ್ತಲ್ಲ ಶನಿವಾರ, ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಮತ್ತು ನಿನ್ನೆ ನೈಟು ಮೂವಿಗೆ ಹೋಗಿದ್ವಲ್ಲ. ಸೊ ಹಾಗೆ ಮೂವಿಗೆ ವ್ಲಾಗ್ ಮಾಡ್ಕೊಂಬೋಣ ಅಂತೇಳಿ ಮೂವಿ ಸ್ಟಾರ್ಟ್ ಮಾಡಿ ಮತ್ತೆ ಇದು ಮಾಡಿದೆ. ಸೊ ಅದಕ್ಕೇನೆ ಇದೇ ವ್ಲಾಗಲ್ಲಿ ನಾನು ಈ ವಿಡಿಯೋ ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೊತಾ ಇದ್ದೀನಿ.
ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡೋದನ್ನ ಮರಿಬೇಡಿ. ಓಕೆ, ಬಾಯ್. ಥ್ಯಾಂಕ್ ಯು. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್. ಟೇಕ್ ಕೇರ್.